ಸೊ ಹಂಗೆ ನಮ್ಮಲ್ಲಿ ಒಳ್ಳೆತನ ಇದ್ರೆ ನಿಸರ್ಗನೂ ನಮಗೆ ಸ್ಪಂದಿಸುತ್ತೆ. ಏನು ತಮ್ಮಣ್ಣ, ಸತ್ಯ ನೋಡ. ಸೊ ಹುಲಿ ದಾಳಿ ಆಯ್ತಾ ಇಲ್ಲ, ವೈಜ್ಞಾನಿಕೋ ಅವೈಜ್ಞಾನಿಕೋ ನಮ್ಗೆ ಗೊತ್ತಿಲ್ಲ. ನಾವು ದನ ಕಾಯಿರೋಲ್ವಣ, ನಮ್ಗೇನು ಗೊತ್ತು. ಬಟ್ ಹುಲಿ ಅಂತೂ ಆಚೆಗೆ ಗೊತ್ತಿಲ್ಲ. ಹಂಗಾಗಿ ನೆಕ್ಸ್ಟು ದಯವಿಟ್ಟು ಇನ್ಯಾವುದೇ ಕಾರಣಕ್ಕೂ ಈಗೇನು ನಿಲ್ಲಿಸಿದ್ದೀರಿ ಸಫಾರಿನ ಶಾಶ್ವತವಾಗಿ ನಿಲ್ಲಿಸ್ಬಿಡಿ. ಪ್ರಾಣಿ ಪಾಡಕ್ಕೆ ಪ್ರಾಣಿ ಕಾಡಲ್ಲಿರಲಿ, ನಮ್ಮ ಪಾಡು ನಾವು ಊರಲ್ಲಿರವ. ಹಂಗೂ ಪ್ರಾಣಿ ನೋಡಬೇಕು ಅನ್ನೋ ಆಸೆ ಆಯಿತು ಅಂದರೆ ಝೂಗೆ ಬರ್ರಿ. ಅಲ್ಲಿ ಮೈಸೂರಲ್ಲಿ ಕೂತ್ಕೊಂಡು ಯಾರೆಲ್ಲ ಪ್ರೆಸ್ ಮೀಟ್ ಮಾಡ್ತಾವ್ರಲ್ಲ, ಪ್ರವಾಸೋದ್ಯಮ ಇಲಾಖೆ ಬಿದ್ದೋಯ್ತು, ಪ್ರವಾಸೋದ್ಯಮ ಇಲಾಖೆ ಬಿದ್ದೋಯ್ತು ಅಂತ, ಅವ್ರದ್ದೆಲ್ಲ ಆಫೀಸು ಹೋಟ್ಲು ಮೈಸೂರಲ್ಲೇ ಐತೆ. ನೀವೆಲ್ಲ ಬಂದರೆ ಅವ್ರ ಹೋಟ್ಲಿಗೊಂದು ವ್ಯಾಪಾರ ಆಯ್ತದೆ. ಅಟ್ಲೀಸ್ಟ್ ಇಲ್ಲ ಆಯ್ತಾರಲ್ಲ ಆಸು ಪಾಪ ಅಲ್ಲಿ ಬರಲಿ ದುಡ್ಡು ಅವ್ರಿಗೆ. ಯಾರೋ ಒಂದಿಬ್ರು ಅಡ್ವಾನ್ಸ್ ಬೇರೆ ಹಾಕೊಂಡಿರಂತೆ ಒಂದೆರಡು ರೆಸಾರ್ಟ್ಗೆ, ಅವ್ರಿಗೆ ಆ ನೋವು ಬೇರೆ ಐತೆ. ಇನ್ನೇನು ಶುರು ಮಾಡ್ಸೋಕ್ಕಿದ್ದೆ ಬಿಡಿ ಮುಗಿ ನನ್ನ ಮಕ್ಕಳೆಲ್ಲ ಸೇರ್ಕೊಂಡು ನಿಲ್ಲಿಸ್ಬಿಟ್ರಲ್ಲ ಅಂತ. ಆದರೆ ಅವ್ರಿಗೊಂದು ಕಿವಿ ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಪ್ಪ ನಿನಗೂ ಹೆಂಡತಿ ಮಕ್ಕಳವ್ರೆ, ನಿನಗೂ ಮೊಮ್ಮಕ್ಕಳಾಯ್ತವೆ, ಅವ್ರಿಗೂ ಕಾಡಬೇಕು ಕಣ್ರಿಯ. ನಿಮ್ಮ ಮೊಮ್ಮಕ್ಳಿಗೋಸ್ಕರನೂ ಕಾಡು ಉಳಿಸೋಕೆ ನಾವೇ ಗುದ್ದಾಡ್ತಾ ಇದೀವಲ್ಲಪ್ಪ ಮರೆ ಅಂತ ಹೇಳ್ಬೇಕು ಅವ್ರಿಗೆ. ಇಲ್ಲ ನನ್ನ ಮಕ್ಕಳ ಜೊತೆಗೆ ಅವನ ಮಗುಗೂ ಟಿ ವಿಲಿ ಹಾಕ್ಬಿಟ್ಟು ತೋರಿಸ್ಬೇಕು, ಹುಲಿ ಅಂದರೆ ಹಿಂಗಿತ್ತು, ಚೇಳಂದರೆ ಹಿಂಗಿತ್ತು, ಕಾಡಂದರೆ ಹಿಂಗಿತ್ತು ಅಂತ ಅವನು ಹಂಗೆ ಟಿ ವಿಲಿ ತೋರಿಸ್ಬೇಕಾಯ್ತದೆ. ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಅಲ್ವಣ್ಣ.